ಜಗತ್ತಿಗೆ ಪ್ರಧಾನಿ ಮೋದಿ ಮತ್ತೊಂದು ವಾರ್ನಿಂಗ್. ಕೊರೋನಾ ಬಳಿಕ ಕಾದಿದೆಯಾ ಮತ್ತೊಂದು ಆಘಾತ. ಎಸ್ ವೀಕ್ಷಕರೇ, ಇಡೀ ಜಗತ್ತಿಗೆ ಪ್ರಧಾನಿ ಮೋದಿ ಮತ್ತೊಂದು ಬಿಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಚಿನ್ನ ಇಂಧನದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಚಿನ್ನ, ಪೆಟ್ರೋಲ್, ಡೀಸೆಲ್ ಬೆಲೆ ದಿಢೀರ್ ಏರಿಕೆ ಆಯಿತು. ಈಗ ಇಡೀ ವಿಶ್ವಕ್ಕೆ ಪ್ರಧಾನಿ ಮೋದಿ ಬಿಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಕೊರೋನಾ ಬಳಿಕ ಜಗತ್ತಿಗೆ ಮತ್ತೊಂದು ಆಘಾತ ಕಾದಿದೆಯಾ ಎಂಬ ಆತಂಕ ಶುರುವಾಗಿದೆ. ನೆದರ್ಲ್ಯಾಂಡ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ಇವತ್ತು ವಿದೇಶಿ ಮಣ್ಣಿನಲ್ಲಿ ನಿಂತು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡ್ತಾ ಜಾಗತಿಕ ಸಮುದಾಯಕ್ಕೆ ಅತಿ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಮೊಳಗಿಸಿದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಈಗಲೇ ಸುಧಾರಿಸದಿದ್ದರೆ ದಶಕಗಳಿಂದ ನಾವು ಬಡತನ ನಿರ್ಮೂಲನೆಗೆ ಮಾಡಿದ ಎಲ್ಲಾ ಶ್ರಮವು ಮಣ್ಣು ಪಾಲಾಗುತ್ತೆ ಅಂತ ಮೋದಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಮೋದಿ ಬಿಚ್ಚಿಟ್ಟ ಸತ್ಯವೇನು? ಕೊರೋನಾ ಬಳಿಕ ಜಗತ್ತಿಗೆ ಮತ್ತೊಂದು ಆಘಾತ ಕಾದಿದೆಯಾ? ಇಂಧನ ಬಿಕ್ಕಟ್ಟು ತಡೆಯದಿದ್ರೆ ಬಡತನದ ಸ್ಫೋಟ ಆಗುತ್ತಾ? ಮೋದಿಯ ಎಚ್ಚರಿಕೆ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮತ್ತೆ ಬಡತನ ಬರುತ್ತೆ, ಹುಷಾರ್ ಎಂದ ಮೋದಿ. ಎಸ್ ವೀಕ್ಷಕರೇ, ಮೊದಲು ಪ್ರಧಾನಿ ಮೋದಿ ಅವರು ಜಗತ್ತಿಗೆ ಕೊಟ್ಟಂತಹ ಎಚ್ಚರಿಕೆಯ ಸಂದೇಶ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೋದಿಯವರ ಪ್ರಕಾರ ಈ ದಶಕ ಇಡೀ ಮಾನವ ಕುಲಕ್ಕೆ ಒಂದು ಅಗ್ನಿ ಪರೀಕ್ಷೆಯ ಕಾಲ. ಮೊದಲನೆಯದು, ಬರೋಬ್ಬರಿ 2 ವರ್ಷಗಳ ಕಾಲ ಇಡೀ ಜಗತ್ತನ್ನು ಸ್ತಬ್ಧಗೊಳಿಸಿದ್ದ ಕೊರೋನಾ ಸಾಂಕ್ರಾಮಿಕ ಈ ಮಹಾಮಾರಿ ಕೋಟ್ಯಾಂತರ ಜನರ ಬಲಿಯನ್ನ ಪಡೆಯಿತು ಮತ್ತು ಜಾಗತಿಕ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿತು. ಇನ್ನು ಎರಡನೇದು, ಕೊರೋನಾ ಕಮ್ಮಿ ಆಯಿತು ಅನ್ನುವಷ್ಟರಲ್ಲೇ ಶುರುವಾದಂತಹ ಭೀಕರ ಯುದ್ಧಗಳು. ರಷ್ಯಾ ಉಕ್ರೇನ್ ಸಂಘರ್ಷದಿಂದ ಹಿಡಿದು ಈಗ ನಡೀತಿರುವಂತಹ ಮಧ್ಯಪ್ರಾಚ್ಯದ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದವರೆಗೆ ಇಡೀ ಜಗತ್ತು ಇವತ್ತು ರಣರಂಗವಾಗಿ ಬದಲಾಗಿದೆ. ಮೂರನೆಯದು, ಈ ಯುದ್ಧಗಳ ನೇರ ಪರಿಣಾಮವಾಗಿ ಎದುರಾಗಿರುವಂತಹ ಇಂಧನ ಬಿಕ್ಕಟ್ಟು, ಪೆಟ್ರೋಲ್, ಡೀಸೆಲ್ ಮತ್ತು ಅಡಿಗೆ ಅನಿಲದ ಬೆಲೆಗಳು ಇವತ್ತು ಆಕಾಶವನ್ನು ಮುಟ್ಟಿವೆ. ಒಂದಾದ ಮೇಲೊಂದರಂತೆ ಬರುತ್ತಿರುವಂತಹ ಈ ವಿಪತ್ತುಗಳನ್ನು ನಾವು ತಕ್ಷಣವೇ ನಿಭಾಯಿಸದಿದ್ದರೆ ಜಗತ್ತಿನ ಬಹುದೊಡ್ಡ ಸಂಖ್ಯೆಯ ಜನತೆ ಮತ್ತು ಬಡತನದ ಕೂಪಕ್ಕೆ ನೂಕಲ್ಪಡುತ್ತಾರೆ. ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಈಗ ಮತ್ತೆ ಬಡತನ ಶುರುವಾಗುತ್ತೆ ಅಂತ ಮೋದಿ ಅವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 3 ತಿಂಗಳು ತುಂಬುತ್ತಾ ಬಂದರೂ ಕೂಡ ಅದಕ್ಕೆ ಇನ್ನೂ ಯಾವುದೇ ಪರಿಹಾರ ಸಿಗದೆ ಭಾರತ, ಪಶ್ಚಿಮ ಏಷ್ಯಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಗಂಭೀರ ಸಮಸ್ಯೆಗೆ ತುತ್ತಾಗಿರುವ ಹೊತ್ತಿನಲ್ಲಿ ಇಂತಹದೊಂದು ಎಚ್ಚರಿಕೆಯ ಮೂಲಕ ತಕ್ಷಣವೇ ಯುದ್ಧ ಸ್ಥಗಿತಗೊಳಿಸುವ ಅನಿವಾರ್ಯತೆಯನ್ನ ಮೋದಿ ಇಲ್ಲಿ ಒತ್ತಿ ಹೇಳಿದ್ದಾರೆ. ಪರಿಸ್ಥಿತಿ ಕೈ ಮೀರಿದ್ರೆ ದಶಕಗಳ ಯತ್ನ ವ್ಯರ್ಥ. ವೀಕ್ಷಕರೇ, ನೆದರ್ಲ್ಯಾಂಡ್ನಲ್ಲಿ ಮೋದಿ ಆಡಿರುವಂತಹ ಮಾತುಗಳು ಕೇವಲ ಭಾರತೀಯರಿಗಲ್ಲ, ಇಡೀ ವಿಶ್ವದ ನಾಯಕರಿಗೆ ನೀಡಿರುವಂತಹ ಎಚ್ಚರಿಕೆ. ಒಂದು ವೇಳೆ ಮಧ್ಯಪ್ರಾಚ್ಯ ಯುದ್ಧ ತಕ್ಷಣವೇ ನಿಲ್ಲದಿದ್ದರೆ, ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಬಗೆಹರಿಯದಿದ್ದರೆ ಜಗತ್ತು 1930ರ ದಶಕದ ಆ ಭೀಕರ ಆರ್ಥಿಕ ಕುಸಿತವನ್ನ ಮತ್ತೆ ನೋಡಬೇಕಾಗುತ್ತೆ. ಬಡತನ ನಿರ್ಮೂಲನೆಗಾಗಿ ಕಳೆದ 30 ವರ್ಷಗಳಲ್ಲಿ ನಾವು ಮಾಡಿದ ಎಲ್ಲಾ ಸಾಧನೆಗಳು ಒಂದೇ ದಿನದಲ್ಲಿ ಧೂಳಿಪಟವಾಗುತ್ತವೆ ಅನ್ನೋದು ಮೋದಿಯವರ ಕಳವಳ. 2030ರವರೆಗೆ ಜಗತ್ತಿಗೆ ಆರ್ಥಿಕ ಸಂಕಷ್ಟ. ಎಸ್ ವೀಕ್ಷಕರೇ, 2030ರವರೆಗೆ ಜಗತ್ತಿಗೆ ಆರ್ಥಿಕ ಸಂಕಷ್ಟ ಕಾಡಲಿದೆ ಅಂತ ಪ್ರಧಾನಿ ಮೋದಿ ಸುಳಿವನ್ನ ಕೊಟ್ಟಿದ್ದು, ಇಂಧನ ಬಿಕ್ಕಟ್ಟು ಇಡೀ ಜಗತ್ತನ್ನ ಬಿಟ್ಟು ಬಿಡದಂತೆ ಕಾಡುತ್ತಾ ಅನ್ನೋ ಚರ್ಚೆಗಳು ಈಗ ಆರಂಭವಾಗಿವೆ. ಪ್ರಧಾನಿ ಮೋದಿ ಅವರ ಈ ಎಚ್ಚರಿಕೆ ಬಳಿಕ ಜಾಗತಿಕ ಆರ್ಥಿಕತೆ ಮೇಲೆ ಆತಂಕ ಶುರುವಾಗಿದೆ. ಮತ್ತೆ ಈಗ ಚಿನ್ನ, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತಾ ನೋಡಬೇಕು. ಜಾಗತಿಕ ಯುದ್ಧದ ಪರಿಣಾಮ ಜನಜೀವನದ ಮೇಲೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ಉದ್ಯೋಗ, ಹೂಡಿಕೆ, ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳುವಂತಹ ಭೀತಿ ಎದುರಾಗಿದೆ. ಈ ಹಿಂದೆಯೂ ಎಚ್ಚರಿಕೆ ಕೊಟ್ಟಿದ್ದ ಮೋದಿ, ಈ ಹಿಂದೆಯೂ ಪ್ರಧಾನಿ ಮೋದಿಯವರು ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮಧ್ಯಪ್ರಾಚ್ಯ ಯುದ್ಧದಿಂದ ಉಂಟಾಗಿರುವಂತಹ ಆರ್ಥಿಕ ಹೊರೆಯನ್ನ ತಗ್ಗಿಸಲು ಭಾರತೀಯರು ಏನ್ ಮಾಡಬೇಕು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಅಂದರೆ ಬಸ್ಸು, ಮೆಟ್ರೋ ಮತ್ತು ರೈಲುಗಳನ್ನು ಬಳಸಬೇಕು. ಕನಿಷ್ಠ 1 ವರ್ಷದವರೆಗೆ ಅನಗತ್ಯ ಚಿನ್ನದ ಖರೀದಿಯನ್ನು ನಿಲ್ಲಿಸಿ ಅಂತ ಮನವಿಯನ್ನು ಮಾಡಿದರು. ವಿದೇಶಿ ಪ್ರವಾಸಗಳಿಗೆ ಬ್ರೇಕ್ ಹಾಕಿ ಮತ್ತು ವಿದೇಶಗಳಲ್ಲಿ ಹೋಗಿ ಅದ್ದೂರಿ ಮದುವೆಯನ್ನು ಮಾಡಿಕೊಳ್ಳುವಂತಹ ಸಂಪ್ರದಾಯವನ್ನು ಈಗಲೇ ಕೈಬಿಡಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಖಾದ್ಯ ತೈಲದ ಬಳಕೆಯನ್ನು ಕೂಡ ಕಡಿತಗೊಳಿಸಿ ಅಂತ ಅವರು ಮನೆ ಮನೆಗೆ ಸಂದೇಶವನ್ನು ರವಾನಿಸಿದರು. ಅದರ ಬೆನ್ನಲ್ಲೇ ದೇಶದಲ್ಲಿ ತೈಲ ಬೆಲೆ ಏರಿಕೆಯಾಗಿತ್ತು. ಈಗ ಬಡತನದ ಎಚ್ಚರಿಕೆ ಕೊಟ್ಟಿದ್ದು ಜಗತ್ತಿಗೆ ಮಹಾ ಆಪತ್ತು ಕಾದಿದೆಯಾ ಅನ್ನೋದು ಕೂಡ ಈಗ ಚರ್ಚೆ ಶುರುವಾಗಿದೆ. ಯುದ್ಧದ ಬಿಸಿ, ತೈಲ ಕಂಪನಿಗಳಿಗೆ ಲಕ್ಷ ಕೋಟಿ ನಷ್ಟ. ಪ್ರತಿದಿನ 1700 ಕೋಟಿ ರೂಪಾಯಿ ಹೊರೆ ಬರೆಸ್ತಿರೋ ಸರ್ಕಾರ. ವೀಕ್ಷಕರೇ, ಯಾಕೆ ಮೋದಿ ಇಷ್ಟೊಂದು ಕಠಿಣವಾಗಿ ಮಾತನಾಡ್ತಿದ್ದಾರೆ ಅನ್ನೋ ಅಸಲಿ ಕಾರಣ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯ ಸಂಘರ್ಷ ಆರಂಭವಾದಾಗ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $60 ಇತ್ತು.
ಆದರೆ ಇವತ್ತು ಅದು $125 ದಾಟಿದೆ. ಅಂದರೆ ಇಂಧನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಬಲ್ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಸರ್ಕಾರ ಕಳೆದ 2 ವರ್ಷಗಳಿಂದ ಪೆಟ್ರೋಲ್ ಬೆಲೆಯನ್ನು ಗಣನೀಯವಾಗಿ ಹೆಚ್ಚಿಸಿಲ್ಲ. ಇದರಿಂದಾಗಿ ಸರ್ಕಾರಿ ಸ್ವಾಮ್ಯದ 3 ತೈಲ ಕಂಪನಿಗಳು ಪ್ರತಿದಿನ ಬರೋಬ್ಬರಿ 1600 ರಿಂದ 1700 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸುತ್ತಿವೆ. ಕಳೆದ 10 ವಾರಗಳಲ್ಲಿ ಈ ಕಂಪನಿಗಳ ಒಟ್ಟು ನಷ್ಟ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಈ ಬಾರಿ ಹೊರೆಯನ್ನ ಇನ್ನೆಷ್ಟು ದಿನ ಸರ್ಕಾರ ಹೊರಲು ಸಾಧ್ಯ? ಇದೇ ಕಾರಣಕ್ಕೆ ಮತ್ತೆ ಇಂಧನ ದರ ಏರಿಕೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸರ್ಕಾರ ಕೂಡ ಇವತ್ತು ಜಾಗತಿಕ ಆರ್ಥಿಕ ಸಂಕಷ್ಟದ ನಡುವೆ ದೇಶದ ಹಿತ ಕಾಯೋಕೆ ಹರಸಾಹಸವನ್ನ ಪಡುತ್ತಿದೆ. ಸ್ವತಃ ಮೋದಿ ಅವರಿಂದಲೇ ಮಾದರಿ ನಡೆ. ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿತಗೊಳಿಸಿದ ಪ್ರಧಾನಿ. ಎಸ್ ವೀಕ್ಷಕರೇ, ಮೋದಿ ಅವರು ಜನರಿಗೆ ಪೆಟ್ರೋಲ್ ಉಳಿಸಿ ಅಂತ ಹೇಳಿದ ಬೆನ್ನಲ್ಲೇ ಸ್ವತಃ ತಾವೇ ಅದನ್ನು ಪಾಲಿಸಿ ತೋರಿಸಿದ್ದಾರೆ. ತಮ್ಮ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನು ಅವರು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಮೋದಿಯವರ ಈ ಕರೆಗೆ ಸ್ಪಂದಿಸಿರುವಂತಹ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಕೂಡ ತಮ್ಮ ಬೆಂಗಾವಲು ವಾಹನಗಳನ್ನು ಈಗ ಕಡಿತಗೊಳಿಸಿದ್ದಾರೆ. ಅಂದ್ರೆ ಇಂಧನ ಉಳಿತಾಯವನ್ನ ಆಡಳಿತ ಯಂತ್ರದ ಮೇಲ್ಮಟ್ಟದಿಂದಲೇ ಶುರು ಮಾಡಲಾಗಿದೆ. ಖಾಸಗಿ ವಾಹನಗಳ ಬದಲಾಗಿ ಸಾರ್ವಜನಿಕ ಸಾರಿಗೆ ಬಳಕೆಗೆ ಅಧಿಕಾರಿಗಳು ಈಗ ಆದ್ಯತೆಯನ್ನು ಕೊಡ್ತಿದ್ದಾರೆ. ಮೋದಿ ಸಂದೇಶ ಪಾಲಿಸಿದ ಜನರು. ಎಸ್ ವೀಕ್ಷಕರೇ, ಪ್ರಧಾನಿ ಮೋದಿ ಸಂದೇಶದ ಬೆನ್ನಲ್ಲೇ ಸಾರ್ವಜನಿಕರು ಸ್ವಂತ ಕಾರು ವಾಹನಗಳನ್ನ ಬಿಟ್ಟು ಮೆಟ್ರೋ ಸಾರಿಗೆ ಬಸ್ಸುಗಳಲ್ಲಿ ಓಡಾಡುತ್ತಿದ್ದಾರೆ. ಬೆಂಗಳೂರಲ್ಲಿ 50% ಚಿನ್ನ ಖರೀದಿ ಈಗ ಇಳಿಕೆಯಾಗಿದೆ. ಹೆಚ್ಚೆಚ್ಚು ಮಂದಿ ಮೆಟ್ರೋ ಕಡೆ ಮುಖ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಮೋದಿ ಸಂದೇಶವನ್ನ ಪಾಲಿಸ್ತಾ ಇದ್ದಾರೆ. ಬಿವೈ ವಿಜೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈಗ ತಮ್ಮ ಸ್ವಂತ ಕಾರನ್ನ ಬಿಟ್ಟು ಸೈಕಲ್ ಮೆಟ್ರೋದಲ್ಲಿ ಈಗ ಓಡಾಡ್ತಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿಗೆ ಸಿದ್ಧತೆ ಏನು? ಕಚ್ಚಾ ತೈಲಕ್ಕಾಗಿ ರಷ್ಯಾ ಅಮೆರಿಕದತ್ತ ಚಿತ್ತ. ವೀಕ್ಷಕರೇ, ಪ್ರಪಂಚದ ಒಟ್ಟು ತೈಲದ 20% ಹರಿಯುವಂತಹ ಆ ಹಾರ್ಮುಜ್ ಜಲಸಂಧಿ ಈಗ ಬಂದ್ ಆಗಿದೆ. ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಂತಹ ರಾಷ್ಟ್ರಗಳು ಈಗಾಗಲೇ ಇಂಧನದ ರೇಷನಿಂಗ್ ಅನ್ನು ಶುರು ಮಾಡಿವೆ. ಆದರೆ ಭಾರತ ಮಾತ್ರ ಇದುವರೆಗೆ ಅಂತಹ ಪರಿಸ್ಥಿತಿ ಬರದಂತೆ ನೋಡಿಕೊಂಡಿದೆ. ಭಾರತ ಸರ್ಕಾರ ತನ್ನ LPG ಉತ್ಪಾದನೆಯನ್ನ ದಿನಕ್ಕೆ 36,000 ಟನ್ನಿಂದ 54,000 ಟನ್ಗೆ ಹೆಚ್ಚಿಸಿದೆ. ರಷ್ಯಾ, ಅಮೆರಿಕ ಮತ್ತು ಪಶ್ಚಿಮ ಆಫ್ರಿಕಾದಿಂದ ತೈಲ ಆಮದನ್ನು ವೈವಿಧ್ಯಗೊಳಿಸಿದೆ. ಭಾರತ ಸರ್ಕಾರ ಜಾಗತಿಕ ಯುದ್ಧದ ಸಂಕಷ್ಟದಿಂದ ದೇಶವನ್ನ ಪಾರು ಮಾಡೋಕೆ ಎಲ್ಲಾ ರೀತಿಯ ರಣತಂತ್ರಗಳನ್ನು ರೂಪಿಸಿದೆ. ಮೋದಿ ಅವರು ನೀಡಿರುವಂತಹ ಸಂದೇಶಗಳನ್ನು ದೇಶದ ಜನತೆ ಪಾಲಿಸಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ರಿಫೈನರಿಗಳಿಗೆ ಕೇಂದ್ರದಿಂದ ಕಠಿಣ ಆದೇಶ. ಎಸ್ ವೀಕ್ಷಕರೇ, ಭಾರತ ಈಗ ಇತಿಹಾಸದಲ್ಲೇ ಕಾಣದಂತಹ ಒಂದು ಭೀಕರ ಅಡುಗೆ ಅನಿಲ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಪರ್ಷಿಯನ್ ಕೊಲ್ಲಿಯಿಂದ ಭಾರತಕ್ಕೆ ಬರುವಂತಹ ತೈಲ ಮತ್ತು ಗ್ಯಾಸ್ ಪೂರೈಕೆ ಸರಪಳಿ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಜಗತ್ತಿನ 2ನೇ ಅತಿದೊಡ್ಡ LPG ಬಳಕೆದಾರರ ರಾಷ್ಟ್ರವಾಗಿರುವಂತಹ ಭಾರತಕ್ಕೆ ಈಗ ಪ್ರತಿದಿನದ ಅಡುಗೆಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ. ಈ ಬಿಕ್ಕಟ್ಟನ್ನು ನೀಗಿಸಲು ಕೇಂದ್ರ ಸರ್ಕಾರ ಈಗ ತನ್ನ ಎಲ್ಲಾ ರಿಫೈನರಿಗಳಿಗೆ ಒಂದು ಕಠಿಣ ಆದೇಶವನ್ನ ಕೊಟ್ಟಿದೆ. ಅದೇನಪ್ಪ ಅಂದ್ರೆ, ಲಾಭ ನಷ್ಟವನ್ನ ಲೆಕ್ಕಿಸದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆ ಅನಿಲವನ್ನ ಉತ್ಪಾದಿಸಬೇಕು ಅಂತ. ಈ ಆದೇಶದ ಬೆನ್ನಲ್ಲೇ ಭಾರತದ ದೇಶೀಯ LPG ಉತ್ಪಾದನೆಯು 20% ಏರಿಕೆಯಾಗಿದೆ. ಸದ್ಯ ದಿನಕ್ಕೆ 46,000 ಟನ್ ಗ್ಯಾಸ್ ಉತ್ಪಾದನೆ ಆಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ನಾಯಾರ ಎನರ್ಜಿಯ ರಿಫೈನರಿ ಮತ್ತೆ ಶುರುವಾದ ಮೇಲೆ ಇದು 50,000 ಟನ್ಗೆ ಏರಿಕೆಯಾಗಲಿದೆ. ಆಗ ಕೊಂಚ LPG ಬಿಕ್ಕಟ್ಟು ಬಗೆಹರಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರ ಈ ಎಚ್ಚರಿಕೆಯಿಂದ ಇಡೀ ಜಗತ್ತೇ ಆತಂಕಕ್ಕೆ ಒಳಗಾಗಿದೆ. ಕೊರೋನಾ ನಂತರದ ಚೇತರಿಕೆಯ ಹಂತದಲ್ಲೇ ಎದುರಾದ ಯುದ್ಧಗಳು ಮತ್ತು ಇಂಧನ ಬಿಕ್ಕಟ್ಟು ಇಡೀ ಜಗತ್ತನ್ನ ಮತ್ತೆ ಬಡತನದ ಕೂಪಕ್ಕೆ ದೂಡುವ ಭೀತಿ ಮೂಡಿಸಿವೆ. 2030ರವರೆಗೆ ಈ ಆರ್ಥಿಕ ಸಂಕಷ್ಟ ಮುಂದುವರಿಯುವ ಸೂಚನೆ ಇರುವುದರಿಂದ ಪ್ರತಿಯೊಬ್ಬ ನಾಗರಿಕರು ಮಿತವ್ಯಯದ ಹಾದಿ ಹಿಡಿಯುವುದು ಈಗ ಅನಿವಾರ್ಯವಾಗಿದೆ. ಮೋದಿಯವರೇ ತಮ್ಮ ಬೆಂಗಾವಲು ಪಡೆ ಕಡಿತಗೊಳಿಸುವ ಮೂಲಕ ತಾವೇ ಮಾದರಿಯಾಗಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವುದು ಈಗ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಸ್ವತಃ ಪ್ರಧಾನಿ ಮೋದಿಯವರೇ ಬಡತನ ಬರುತ್ತೆ ಅಂತ ಹೇಳಿದ್ದು ಈಗ ಕೂಡ ಆತಂಕಕ್ಕೆ ಕಾರಣವಾಗಿದೆ.